ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ದೇಹಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ದೇಹಗೀತೆಯನ್ನು ಕುಮಾರಿ ಪಾರ್ವತಿ ಮತ್ತು ಪೂರ್ಣಿಮಾ ಸಂಘಟನೆಗಳಿಂದ ವಿಶ್ವವಿದ್ಯಾನಿಲಯದ ದೇಹಗೀತೆ. ಪವಿತ್ರ ಮಂದಿರವು ಜ್ಞಾನ ಶಕ್ತಿ ದೇಗುಲವು, ವಿಶ್ವವಿಖ್ಯಾತವಾಗಲಿ ವಾಗಲಿ ಬದುಕೆ ಸುಂದರವು, ಮಹಿಳಾ ಬದುಕೆ ಸುಂದರವು. ನಾವೆಲ್ಲರೂ ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಮತ, ನಾವು ಮಹಿಳೆಯರು. ಮಾದರಿ ಸಮಾಜ ಕಟ್ಟುವುದೇ ನಮ್ಮ ಧ್ಯೇಯವಾಗಿರಲಿ, ಮುಂದಿನ ಪೀಳಿಗೆ ಹುಟ್ಟಿಸಿ ಬೆಳೆಸುವ ನಮಗೂ ಪಾಲಿರಲಿ. ಸುಭದ್ರ ದೇಶವ ಕಟ್ಟುವಲಿ ನಮಗೂ ಪಾಲಿರಲಿ, ಸುಭದ್ರ ದೇಶವ ಕಟ್ಟುವಲಿ ನಮಗೂ ಪಾಲಿರಲಿ. ಮಹಿಳೆ ಎಂದು ಯಾವ ಮಹಿಳೆಗೂ ದ್ರೋಹ ಬರೆದಿರಲಿ, ನೊಂದ ಮಹಿಳೆಗೆ ಅಭಯ ಹಸ್ತವು ಮಹಿಳೆಯದಾಗಿರಲಿ, ಮಹಿಳೆಯದಾಗಿರಲಿ. ನಾವೆಲ್ಲರೂ ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಮತ, ನಾವು ಮಹಿಳೆಯರು, ನಾವು ಮಹಿಳೆಯರು, ನಾವು ಮಹಿಳೆಯರು. ಕುಮಾರಿ ಪಾರ್ವತಿ ಮತ್ತು ಪೂರ್ಣಿಮಾಗೆ ಧನ್ಯವಾದಗಳು. ಅಸ್ಪೃಶ್ಯತೆ ನಿರ್ಮೂಲನೆ ಗೌರವಯುತವಾಗಿ ಕರಡು ವಿಧಿ ಅನ್ನೋದು ಭಾರತದ ಸಂವಿಧಾನ ನವೆಂಬರ್ 1948 ವಿಶೇಷ ಉಪನ್ಯಾಸವನ್ನು ನೀಡಬೇಕೆಂದು ಪ್ರೊಫೆಸರ್ ಪಿ ಕರ್ಣನ್ ವಿಶೇಷ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಓಂ ಮಣಿ ಪದ್ಮಾಯ. ಈ ದಿನ ಸುಮಾರು 77 ವರ್ಷ ಹಿಂದೆ 15 ಕೋಟಿ 60 ಲಕ್ಷ ಭಾರತೀಯರಿಗೆ ಒಂದು ಇತಿಹಾಸ ದಿನ. ಯಾಕಂದ್ರೆ 29 ನವೆಂಬರ್ 1948ರಲ್ಲಿ ಸಂವಿಧಾನ ಸಭೆಯಲ್ಲಿ ಒಂದು ಮಹತ್ವ ತೀರ್ಮಾನ ಆಗ್ತದೆ. ಅದು ಅಸ್ಪೃಶ್ಯತೆ ನಿರ್ಮೂಲನ. ಕರಡು ವಿಧಿ 11ನೇ ಮೂಲಂತರ ಭಾರತದಲ್ಲಿ ಅಸ್ಪೃಶ್ಯತೆ ಮತ್ತು ಅದನ್ನು ಪಾಲಿಸುವುದು ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತದೆ ಎಂದು ಹೇಳಿ ತೀರ್ಮಾನ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿದಂತೆ ಸಂವಿಧಾನವನ್ನು ಬರೆಯುವ
ಜವಾಬ್ದಾರಿ 7 ತುಂಬ ಪರಿಣಿತ ವ್ಯಕ್ತಿಗಳ ಹತ್ರ ಇತ್ತು. ಡಾಕ್ಟರ್ BR ಅಂಬೇಡ್ಕರ್ ಅದರನ್ನ ಚೇರ್ಮನ್ ಆಗಿ, ಆ ನಂತರ ಶ್ರೀ N. ಗೋಪಾಲಸ್ವಾಮಿ ಅಯ್ಯಂಗಾರ್, ಶ್ರೀ ಆಲಡಿ ಕೃಷ್ಣಸ್ವಾಮಿ ಅಯ್ಯರ್, ಶ್ರೀ K.M. ಮುನ್ಷಿ, ಶ್ರೀ ಮೊಹಮ್ಮದ್ ಸಾದುಲ್ಲಾ, ಶ್ರೀ B.L. ಮಿಟ್ಟರ್ ಮತ್ತು ಶ್ರೀ D.P. ಕೈಟಾ. ಇದರಲ್ಲಿ B.L. ಮಿಟ್ಟರ್ ಮತ್ತು D.P. ಕೈಟಾ ಇಬ್ಬರು ಆ ಕಮಿಟಿಯಿಂದ ಹೊರಗೆ ಹೋದರು. ನೈತಿಕ ಕಾರಣದಿಂದ ಆ ಜಾಗಕ್ಕೆ ಶ್ರೀ N. ಮಾಧವರಾವ್ ಮತ್ತು ಶ್ರೀ T.T. ಕೃಷ್ಣಮಾಚಾರಿ ಇವರು ಇಬ್ಬರು ಸೇರ್ಪಡೆಯಾದರು. ಅಸ್ಪೃಶ್ಯತೆ ನಿರ್ಮೂಲನ ಜಗತ್ತಲ್ಲಿ ಎಲ್ಲೆಲ್ಲೂ ಕೇಳದೇ ಇರತಕ್ಕಂಥ ಒಂದು ಪದ ಇದೆ. ಅಸ್ಪೃಶ್ಯತೆ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ನಾವೆಲ್ಲರೂ ಈ ಸಭೆಯಲ್ಲಿ ಬೇರೆ ಬೇರೆ ಸಮೂಹದವರು ಇರುವುದು ಒಳ್ಳೆಯದು. ಸಾಮಾನ್ಯವಾಗಿ ನಾವು ಏನೆಲ್ಲ ನಾವು ಮುಟ್ಟಿದ್ವೋ ಅದು ನಮಗೆ ತೊಂದರೆ ಕೊಟ್ಟರೆ ಅದನ್ನ ಅಸ್ಪೃಶ್ಯ ವಸ್ತು ಅನ್ಬೋದು. ಉದಾಹರಣೆಗೆ ನಾವು ಹಾವನ್ನ ಮುಟ್ಟಿದ್ರೆ ಏನಾಗ್ತದೆ ಗೊತ್ತಿದೆ. ಮುಳ್ಳನ್ನ ಮುಟ್ಟಲ್ಲ, ಬೆಂಕಿನ ಮುಟ್ಟಲ್ಲ, ಕಾಡು ಪ್ರಾಣಿಗಳನ್ನ ನಾವು ಮುಟ್ಟಲ್ಲ. ಯಾಕಂದ್ರೆ ನಮ್ಮ ಬದುಕು ನಾವೆಲ್ಲ ಮುಟ್ಟಿದರೆ ತೊಂದರೆ ಆಗುತ್ತೆ. ಆ ನಂತರ ಕೆಲವೊಂದು ಕಸ ಒಳಸು ವಸ್ತುಗಳನ್ನ ನಾವು ಉಂಟಾಗ, ಯಾಕಂದ್ರೆ ಅದು ನಮಗೂ ಈ ಕಸವನ್ನು ತಂದು ಸೇರಿಸಿಬಿಡುತ್ತದೆ, ನಮ್ಮ ಸ್ವಚ್ಛತೆಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಉಂಟಾಗುತ್ತೆ. ಆದರೆ ಭಾರತೀಯ ಅಸ್ಪೃಶ್ಯತೆ ಇತಿಹಾಸದಲ್ಲಿ ಹಾವು ಮುಟ್ಟಬೇಡ, ಮುಳ್ಳುನ ಮುಟ್ಟಬೇಡ, ಬೆಂಕಿನ ಮುಟ್ಟಬೇಡ, ಕಾಡು ಪ್ರಾಣಿಗಳನ್ನ ಮುಟ್ಟಬೇಡ, ಕಸವನ್ನ ಮುಟ್ಟಬೇಡ, ಉಳಸನ್ನ ಮುಟ್ಟಬೇಡ ಅನ್ನುವ ಲಿಸ್ಟಲ್ಲಿ ಅಸ್ಪೃಶ್ಯತೆ ಇಲ್ಲ. ಮತ್ತೆ ಯಾರು ಸಮಾಜದಲ್ಲಿ ಒಂದು ಸಮೂಹದವರನ್ನ ಮುಟ್ಟಿದರೆ ಈ ಮುಟ್ಟುವವರೆಗೆ ಸ್ವಚ್ಛತೆ ಹೋಗ್ತದೆ ಅನ್ನುವ ವಿಪರೀತ ಕಲ್ಪನೆ ಒಂದು ಸಮಾಜದ ಒಂದು ಸಮೂಹದ ಜನವನ್ನ, ಶೇಕಡ ಭಾರತದಲ್ಲಿ 15 ಜನಸಂಖ್ಯೆ ಇರತಕ್ಕಂಥ ಜನವನ್ನ ಬೇರೆಯವರು ಮುಟ್ಟಿದರೆ ಅವರು ಸ್ವಚ್ಛತೆಗೆ, ಅವರು ಪವಿತ್ರತೆಗೆ ಕಾಣಿಯಾಗ್ತದೆ, ಭಂಗ ಬರ್ತದೆ ಅನ್ನುವ ಒಂದು ಕಲ್ಪನೆ. ಯಾಕಂದ್ರೆ ನಾನು ಮೊದಲೇ ಹೇಳಿದಂಗೆ ನಾವು ಹಾವು ಮುಟ್ಟಿದ್ರೆ ನಮ್ಗೆ ರಿಸಲ್ಟ್ ಗೊತ್ತಾಗ್ತದೆ,
ಬೆಂಕಿನ ಮುಟ್ಟಿದ್ರೆ ನಮ್ಗೆ ಗೊತ್ತಾಗ್ತದೆ. ಆದರೆ ಈ ಅಸ್ಪೃಶ್ಯರು ಅನ್ನುವ ಒಂದು ಸಮೂಹದವರನ್ನ ಕಲ್ಪನೆ ಮೂಲಕ ಕ್ರಿಯೇಟ್ ಮಾಡಿ ಈಗ ಅವರನ್ನು ನಾವು ಮುಟ್ಟಿದಾಗ ನಿಮಗೆ ನಿಮ್ಮ ಅನುಭವ ಬರ್ತದೆ, ನಿಮ್ಗೆ ಏನೂ ಆಗಂಗಿಲ್ಲ. ಇಷ್ಟು ವಿಜ್ಞಾನ, ಇಷ್ಟು ಒಂದು ವಿಜ್ಞಾನತೆಗೆ ವಿರೋಧವಾಗಿರತಕ್ಕಂಥ ಒಂದು ಕಲ್ಪನೆಯನ್ನು ನಮ್ಮಲ್ಲೇ ನುಗ್ಗಿಸಿ ಅಸ್ಪೃಶ್ಯರು ತಲೆಯೊಳಗೂ ಇದನ್ನು ತುಂಬಿಸಿ ಸುಮಾರು 1500 ವರ್ಷಗಳಿಗೆ ಮೇಲೆ ಒಂದು ಸಮೂಹದವರನ್ನ ಅಸ್ಪೃಶ್ಯರಾಗಿ ಈ ದೇಶದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಇದಕ್ಕಿಂತ ಈ ಮಾನವೀಯತೆ ಇಲ್ಲದೇ ಇರತಕ್ಕಂಥ ಗುಣ ಬೇರೆ ಯಾವುದೂ ಅಲ್ಲ. ಅಸ್ಪೃಶ್ಯತೆ ಯಾವುದು ರೀತಿಯಲ್ಲಿ ನಡೀತಾ ಇತ್ತು? ಯಾವುದು ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ನೀವು ತಿಳಿದುಕೊಂಡ್ರೆ ಗಾಬರಿ ಆಗುತ್ತೆ. ಈ ಅಸ್ಪೃಶ್ಯ ಸಮೂಹದವರನ್ನ ಊರಿಂದ ಹೊರಗೆ ಇಡಲಾಗಿದೆ. ಊರಲ್ಲಿ ವಾಸ ಮಾಡತಕ್ಕಂಥ ಎಲ್ಲರ ಜೊತೆಗೆ ಅವರು ವಾಸ ಮಾಡಂಗಿಲ್ಲ. ಊರಿಂದ ಹೊರಗೆ ಅವರಿಗೆ ಇಟ್ಟು ಅವರು ಅಲ್ಲಿ ವಾಸ ಮಾಡಬೇಕು ಅನ್ನುವ ಒಂದು ಮಿತಿ ಆ ಕಾಲದಲ್ಲಿ ಇತ್ತು. ಯಾಕೆ ಇದು? ಯಾರಾಗ ನಾವು ಕೇಳಿದೀವ? ನಾವು ಒಳಗೆ ಇದ್ದೀವಿ, ಅವನ್ನ ಹೊರಗೆ ಇಟ್ಟಿದ್ದಾರೆ. ಯಾಕೆ ಇದು? ಎಂತಾದ್ರೆ ಯಾರಾಗಲ್ಲ ಈ ಪ್ರಶ್ನೆಯನ್ನ ನಮ್ಮ ತಾಯಿ ತಂದೆ ಕಡೆ ನಮ್ಮ ಸಮೂಹದಲ್ಲಿ ಕೇಳಿದೀವ? ಕೇಳಿ. ಆ ನಂತರ ಆ ಸಮೂಹದವರಿಗೆ ಮಾತ್ರ ಯುದ್ಧದಲ್ಲೇ ತುಂಬಾ ಹೀನವಾಗಿದ್ದ ಕೆಲಸ ಕೊಡಲಾಗಿದೆ. ಬಹಳ ಮಂದಿ ತತ್ವ ಹೇಳ್ತಾರೆ, ವರ್ಕ್ ಈಸ್ ವರ್ಷಿಪ್. ಇದು ಗೌರವ ಕೊಡುವ ಕೆಲಸ ಮಾಡುವವರು ತುಂಬಾ ಧೈರ್ಯದಿಂದ ವರ್ಕ್ ಈಸ್ ವರ್ಷಿಪ್ ಅನ್ನಬಹುದು. ಆದರೆ ಯಾವುದೇ ಕಾರಣ ಇಲ್ಲದೆ 15% ಜನಸಂಖ್ಯೆ ಭಾರತೀಯರಿಗೆ ಅವರು ಕಕ್ಕೂಸನ್ನ ಕ್ಲೀನ್ ಮಾಡತಕ್ಕಂಥ ಕೆಲಸ, ಊರಲ್ಲಿ ರೋಡಲ್ಲಿ ಪ್ರಾಣಿಯಲ್ಲಿ ಸೆತ್ತು ಬಿದ್ದರೆ ಅದನ್ನ ತೆಗೆಯುವ ಕೆಲಸ, ದನ ಎಮ್ಮೆ ಸೆತ್ತು ಬಿದ್ದಿದ್ರೆ ಅದನ್ನ ತಗೊಂಡು ಬಂದು ಆ ಚರ್ಮವನ್ನು ಸುರಿದು ಆ ಚರ್ಮದಲ್ಲಿ ಚಪ್ಪಲಿ ಮಾಡಿ ಮೇಲ್ ಸಮೂಹದವರು ಕಾಲಲ್ಲಿ ಜೋಪಾನ ಹಾಕೊಂಡು ಓಡಾಡಲಿಕ್ಕೆ ಮಾಡತಕ್ಕಂಥ ಕೆಲಸ, ಕಸ ಕೂಡಿಸುವಂತ ಕೆಲಸ. ತಮ್ಮೆಲ್ಲರಿಗೂ ಆಶ್ಚರ್ಯ ಆಗಬಹುದು, ಸುಮಾರು ಒಂದು 70-80 ವರ್ಷ ಹಿಂದೆ
ಈಗಲೂ ಕೆಲವೊಂದು ಕಡೆ ಇದೆ. ಮನುಷ್ಯರನ್ನ ಸಂಡಾಸನ ತೆಗೆಯುವ ಕೆಲಸ ಇತ್ತು. ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತಾರೆ ಅದಕ್ಕೆ. ಇವರು ಹೊರಗಡೆ ಹೋದ ಮೇಲೆ ಮಾರನೇ ದಿವಸ ಬಂದು ಬುಟ್ಟಿ ಒಳಗಡೆ, ಈ ಬುಟ್ಟಿ ಎದರಲ್ಲಿ ಮಾಡಿರುವುದು? ಬಾಂಬುನಲ್ಲಿ ಮಾಡಿರುವುದು. ಅದು ಹೆಂಗ್ ಮಾಡಿರ್ತದೆ ಅಂದ್ರೆ ಸೈಡ್ ಸ್ವಲ್ಪ ತೂತಿರ್ತದೆ. ಆ ಹಸಿ ಇರ್ತಕ್ಕಂಥ ಮನುಷ್ಯರನ್ನ ಎಕ್ಸ್ಪ್ರೆಷನ್ ಆ ಬುಟ್ಟಿಯಲ್ಲಿ ಹಾಕೊಂಡು ತಲೆಯಲ್ಲಿ ಇಟ್ಕೊಂಡು ಸುಮಾರು ದೂರ ಹೋಗಿ ಅದನ್ನು ಹಾಕಿ ಬರಬೇಕು. ಹಸಿ ಇರುವುದರಿಂದ ಅವರು ತಲೆಯಾಗ, ಮುಖದಲ್ಲಿ, ದೇಹದಲ್ಲಿ ಆ ಹ್ಯೂಮನ್ ಸಾಯಿಲ್ ಅನ್ನು ಕರಿತೀವಿ, ಅದು ಇಲ್ಲೆಲ್ಲ ಹೋಗ್ತಾ ಇರ್ತಿತ್ತು. ಈಗ ಬದಲಾವಣೆ ಆಗಿದೆ. ಈ ರೀತಿಯಾಗಿ ಅಸ್ಪೃಶ್ಯತೆಗೆ ಇಂಥದೇ ಕೆಲಸ ನೀವು ಮಾಡಬೇಕು ಅನ್ನುವ ವಿಧಿ, ಅನ್ನುವ ಒಂದು ಪರಿಸ್ಥಿತಿ ಆ ಕಾಲದಲ್ಲಿತ್ತು. ಇತ್ತೀಚೆಗೂ ಇದೆ ಅಂತ ಕಾಣಿಸ್ತಿದೆ. ಸುಮಾರು 5 ಗಂಟೆ ಸುಮಾರಿಗೆ ತಾವೆಲ್ಲರೂ ಎಲ್ಲಾದ್ರೂ ಬಸ್ಗೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೆ ಅಲ್ಲಿ ಹಲವಾರು ಮಹಿಳೆಯರು ಬಸ್ ಸ್ಟ್ಯಾಂಡ್ ಪೂರ್ತಿ ಕಸ ಕೂಡಿಸ್ತಾ ಇರ್ತಾರೆ. ಒಂದು ಸಮೂಹದವರನ್ನು ಎಚ್ಚರ ಆಗಿರಲಿಲ್ಲ, ಮನೆಯಲ್ಲಿ ಇನ್ನೂ ಮಲ್ಕೊಂಡಿರ್ತಾರೆ. ಆದ್ರೆ ಒಂದು ಕೆಲ ಸಮುದಾಯದಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ಬೀದಿಯಲ್ಲಿ, ರೋಡಲ್ಲಿ ಕಸ ಕೂಡಿಸತಕ್ಕಂಥ ಒಂದು ಕೆಲಸವನ್ನ ಅವರು ಕೊಡಲಾಗಿದೆ. ಇದು ಯಾಕೆ? ಎಂದಾದ್ರೂ ಕೇಳಿಲ್ವ? ಎಂದಾದ್ರೂ ಮನೆಯಲ್ಲಿ ಹೋಗಿ, ಅಮ್ಮ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದೆ, ಮುಂಜಾನೆ ಬೇಗ ಬಸ್ ಬಂದ್ಬಿಟ್ಟಿದ್ರು, ನೋಡಿದೆ ಕಸ ಕೂಡಿಸ್ತಾ ಇದ್ರು, ಅಲ್ಲಿರುವ ಬಸ್ ಸ್ಟ್ಯಾಂಡ್ ಇರುವ ಟಾಯ್ಲೆಟ್ ಎಲ್ಲ ಯಾರು ಕ್ಲೀನ್ ಮಾಡ್ತಾ ಇದ್ರು. ಯಾಕಮ್ಮ, ಯಾಕಪ್ಪ? ಒಂದು ವೇಳೆ ನೀವು ಕೇಳಿದ್ರೆ ನಮ್ಗೆ ಉತ್ತರ ಏನು ಸಿಗ್ಬೋದು? ಅವ್ರ ಕೆಲಸ ಅದು, ಅವ್ರದೇ ಕೆಲಸ ಅದು. ವರ್ಕ್ ಈಸ್ ವರ್ಷಿಪ್. ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಬಾತ್ರೂಮ್ ನ ಕ್ಲೀನ್ ಮಾಡಿ ವರ್ಷಿಪ್, ಆ ವರ್ಕ್ ಅನ್ನ ವರ್ಷಿಪ್ ಮಾಡಬೇಕು. ನಂತರ ನೀವು ನೋಡಿರ್ಬೋದು, ರೋಡಲ್ಲಿ ಎಲ್ಲ ಹೋಗುವಾಗ ನೋಡಿರ್ಬೋದು, ಕೆಟ್ಟ ಬಿಸಿಲಲ್ಲಿ ರೋಡ್ ಸೈಡ್ಗೆ ಒಂದು ತೂತು ಬಿದ್ದಿದ ಛತ್ರಿನ ಇಟ್ಕೊಂಡು ಅದು ತಲೆಗಡೆ ಕುತ್ಕೊಂಡು ಹಳೆ ಚಪ್ಪಲಿನ ರಿಪೇರ್ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಜನ ತಮ್ಮ ಚಪ್ಪಲಿನ ಹಾಕೊಂಡು ಎಲ್ಲೆಲ್ಲೋ ಓಡಾಡಿ, ಸಗಣಿಯಲ್ಲಿ ಓಡಾಡಿ, ಬೇರೆ ಬೇರೆ ಕಡೆಲ್ಲ ಓಡಾಡಿ ಅದನ್ನ ತಂದು ಅವರ ಹತ್ರ ಬಿಸಾಕ್ತಾರೆ. ಅದು ಅದನ್ನ ಪಾಲಿಶ್ ಮಾಡಿ ಕೊಡಬೇಕು, ರಿಪೇರ್ ಮಾಡಿ ಕೊಡಬೇಕು. ಅವರು ಕುತ್ಕೊಳ್ಳುವ ಜಾಗ ರೋಡ್ ಸೈಡ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಸೈಡ್ ಅಲ್ಲಿ. ಬಿಜಾಪುರ ನೀವು ಬಂದು ನೋಡಿ, ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಗೌರವ ಕೊಡುವ ದೇಶ ಅಲ್ವಾ ಇದು? ಚಪ್ಪಲಿ ಮಾಡುವ ಕೆಲಸ, ಚಪ್ಪಲಿ ಮಾಡುವ ಕೆಲಸ ಯಾಕೆ ಒಂದು ಸಮೂಹದವರು ಮಾತ್ರ ಯಾಕೆ ಮಾಡಬೇಕು? ಚಪ್ಪಲಿ ಎಲ್ಲರೂ ಬೇಕಲ್ಲ, ಚಪ್ಪಲಿ ಇಲ್ಲದೆ ನಾವು ಓಡಾಡಲ್ಲ.
ಚಪ್ಪಲಿ ಹೊರಗಿಟ್ಟು ಬಾ ಅಂತ. ಮೇಲ್ ಸಮೂಹದವರು ನೋಡಿದ್ರೆ ಚಪ್ಪಲಿ ತೆಗೆದಿಡಬೇಕು. ಚಪ್ಪಲಿ ಮಾಡುವವರೆಗೆ ಚಪ್ಪಲಿ ಹಾಕೊಳ್ಳುವ ಹಾಕಿರಲಿಲ್ಲ. ಕೇಳಿದ್ವಾ ಎಂದಾಗ ಯಾಕೆ ಕೇಳಿದ್ವಾ? ಒಂದಿನ ಅವರ ಕೇಳಿದ್ವಾ? ಕೇಳಿಲ್ಲ. ಆ ನಂತರ ಈ ಸಮೂಹದವರು ತಮ್ಮ ದುಡಿಮೆಯಲ್ಲಿ ಕಷ್ಟಪಟ್ಟು ದುಡಿದು ಯಾವಾಗಲೂ ಒಮ್ಮೆ ಒಂದು ಹೊಸ ಬಟ್ಟೆನ ತಗೊಂಡು ಆ ಹೊಸ ಬಟ್ಟೆನ ಹಾಕೊಳ್ಳುವ ಹಕ್ಕಿರಲಿಲ್ಲ. ಈಗಲೂ ಅವಾಗ ಕೇಳಿಸ್ಕೊಳ್ತೀವಿ, ಸೊಕ್ಕಾನ ಹೊಸ ಬಟ್ಟೆ ಹಾಕೊಂಡು ಬಂದ. ಆ ಕಾಲದಲ್ಲಿ ಅವರಿಗೆ ಮೈ ತುಂಬ ಬಟ್ಟೆ ಉಟ್ಟುಕೊಳ್ಳುವ ಹಕ್ಕು ಇರಲಿಲ್ಲ. ಸೆತ್ತ ಹೆಣವನ್ನ ತಗೊಂಡು ಹೋಗಿ ಅದನ್ನ ಸುಟ್ಟಾದ್ರೆ ಅಥವಾ ಮಣ್ಣು ಮಾಡಿದ ಮೇಲೆ ಅವರು ಮೈ ಮೇಲಿರುವ ಬಟ್ಟೆನ ನಮ್ಮ ಸಂಸ್ಕೃತಿಯಲ್ಲಿ ಸೆತ್ತವರಿಗೆ ಬೇರೆ ಬೇರೆ ಸಂಬಂಧಿಕರೆಲ್ಲ ತಂದು ಬಟ್ಟೆನ ಹಾಕ್ತಾರೆ ಡೆಡ್ ಬಾಡಿ ಮೇಲೆ. ಆ ಬಟ್ಟೆ ಎಲ್ಲ ತಗೊಂಡು ಬಂದು ಅವರು ಹೊಸ ಬಟ್ಟೆ ಖರೀದಿ ಮಾಡಂಗಿಲ್ಲ, ಹೊಸ ಬಟ್ಟೆ ಹಾಕೊಳ್ಳಂಗಿಲ್ಲ. ಯಾಕೆಂದು ಎಂದಾದ್ರೂ ಕೇಳಿದ್ರು? ಯಾಕೆಂದು ಎಂದಾದ್ರೂ ವಿಚಾರ ಮಾಡಿದ್ರು? ಒಂದಿನ ಕೇಳಿದ್ರು. ಅವರು ಸ್ವಂತ ಖರ್ಚು ಮಾಡಿ ಒಂದು ಹೊಸ ಬಟ್ಟೆ ಹಾಕೊಂಡಿದ್ದಾರೆ, ಹಾಕೊಳ್ಳಿ ಅಂದಿದೀವ ನಾವು? ಕಾಲಲ್ಲಿ ಚಪ್ಪಲಿ ಹಾಕುವ ಹಕ್ಕಿರಲಿಲ್ಲ ಅವರಿಗೆ. ನೀವು ನೋಡ್ತಾ ಇದ್ರಿ ಎಲ್ಲ ಕಡೆನೂ ಮಣ್ಣಲ್ಲಿ ಕೂತ್ಕೊಂಡು, ಬಿಸಿಲಲ್ಲಿ ಕೂತ್ಕೊಂಡು, ಒಂದು ಕೈಯಲ್ಲಿ ಸೂಜಿ ಇಟ್ಕೊಂಡು ಹಳೆ ಚರ್ಮದನ್ನ ಆ ಚಪ್ಪಲಿನ ರಿಪೇರಿ ಮಾಡ್ತಾ ಮಾಡ್ತಾ ಕೂತ್ಕೊಂಡಿರ್ತಾರೆ. ಅಂದವರಿಗೆ ಕಾಲಲ್ಲಿ ಚಪ್ಪಲಿ ಹಾಕೊಂಡು ಹೋಗುವ ಹಕ್ಕು ಇರಲಿಲ್ಲ. ಯಾವುದೇ ಬಂಗಾರದ ಒಡವೆ ಉಟ್ಟುಕೊಳ್ಳುವ ಹಕ್ಕು ಇರಲಿಲ್ಲ ಅವರಿಗೆ. ದುಡಿದು ಹೆಂಗೋ ಮಾಡಿ ಸ್ವಲ್ಪ ಬಂಗಾರ ತಗೊಂಡು ಹಾಕಬೇಕಂತ ಹೇಳಿದ್ರೆ ಬಂಗಾರ ಹಾಕುವ ಹಕ್ಕು ಅವ್ರಿಗೆ ಇರಲಿಲ್ಲ. ಒಡವೆ ನೀವು ಹಾಕೊಳ್ಳೇಬೇಕಂತ ಹೇಳಿದ್ರೆ ಕಬ್ಬಿಣದಲ್ಲಿ ಹಾಕೋಬೇಕು, ಕಬ್ಬಿಣದಲ್ಲಿ ಹಾಕೊಳ್ಳಬೇಕು. ಬಂಗಾರದಲ್ಲಿ ಹಾಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರಲಿಲ್ಲ. ಎಂದಾದ್ರೆ ಕೇಳಿದ್ರು ಯಾಕೆ ಇದು? ಯಾಕೆ ಇದು ಕೇಳಿದ್ರೆ ನಾವು ಅಸ್ಪೃಶ್ಯತೆ ನಿರ್ಮೂಲನ ಅನ್ನೋ ಒಂದು ವಿಧಿ ಮಾಡಕ ಅವಕಾಶ ಇರ್ತಿತ್ತ? ಈ ಅಸ್ಪೃಶ್ಯರು ಅಂತಕ್ಕಂಥ ಜನ ಈ ಮೇಲ್ವರ್ಗದ ಜನ ವಾಸ ಮಾಡತಕ್ಕಂಥ ಒಳಗಡೆ ಹೋಗಂಗಿಲ್ಲ. ಒಂದು ವೇಳೆ ಹೋಗುವ ಅಗತ್ಯ ಬಂತು, ಅವರು ವಾಸ ಮಾಡತಕ್ಕಂಥ ಭಾಗದಲ್ಲೇ ಕೆಲಸ ಇತ್ತು, ಹೋಗುವ ಒಂದು ಅಗತ್ಯ ಬಂದ ಅಂದ್ರೆ ವಿಚಾರ ಮಾಡಿ ನೋಡಿ, ಅವನು ಆ ಮೇಲ್ ಸಮೂಹದವರು ವಾಸ ಮಾಡುವ ಜಾಗಕ್ಕೆ ಒಳಗೆ ಹೋಗುವಾಗ ನಾನು ಈ
ಜಾತಿಯವನು ಬರ್ತಾ ಇದ್ದೇನೆ, ನಾನು ಈ ಜಾತಿಯವನು ಬರ್ತಾ ಇದ್ದೇನೆ, ನಾನು ಈ ಜಾತಿಯವನು ಬರ್ತಾ ಇದ್ದೇನೆ ಅಂತ ಹೇಳಿ ಒದರ್ತಾ ಹೋಗ್ಬೇಕು. ನಮ್ಮ ಇಂಗ್ಲಿಷ್ನವರು ಗುರುರಾಜ ಆನಂದ್ ಅವರ ಅನ್ಟಚಬಲ್ ಕಾದಂಬರಿ ಓದಿರಬೇಕು. ಓದಿದ್ರೆ ಇದನ್ನ ಅದರಲ್ಲಿ ಕೂಡ ಚಿತ್ರಣೆ ಮಾಡ್ತಾರೆ. ಈಗ ನಾನು ಅಸ್ಪೃಶ್ಯ, ನಾನು ಮೇಲ್ಜಾತಿಯವರು ಇರ್ತಕ್ಕಂಥ ಜಾಗ ಒಳಗಡೆ ಹೋಗ್ಬೇಕಂದ್ರೆ ನಾನು ಬರ್ತಾ ಇದ್ದೀನಿ ಕೂಗಬೇಕು. ಕೂಗಿದ ಮೇಲೆ ಅವರು ಹೊರಗೆ ಬಂದು ಕೂತವರು ಒಳಗೆ ಹೋಗಿಬಿಡ್ತಾರೆ. ಆ ರೀತಿ ಹೋಗುವಾಗ ಅದೇ ಹೋಗಂಗಿಲ್ಲ, 12 ಗಂಟೆಗೆ ಹೋಗ್ಬೇಕು. ಯಾಕಂದ್ರೆ ನಿಮ್ಮ ನೆಲವು ಅವ್ರ ಊರಾಗ ಬಿಡಂಗಿಲ್ಲ. 12 ಗಂಟೆಗೆ ಮಧ್ಯದಲ್ಲಿ ಸೂರ್ಯ ಇರುತ್ತಾನೆ, ಹಾಗಾಗಿ ನೆಲಲು ಬೀಳಲ್ಲ. ಬೇರೆ ಟೈಮಲ್ಲಿ ಹೋದ್ರೆ ನಿಮ್ಮ ಸೊಂಡೆ ಒಳಗೆ ಕಸಬರಿಗೆ ಕಟ್ಕೊಂಡು ನೀವು ನಡೀತಾ ಹೋಗ್ತಾ ನಿಮ್ಮ ಪಾದದಲ್ಲಿ ಬರ್ತಕ್ಕಂಥದ್ದೆಲ್ಲ ಅದು ಕೂಡಿಸ್ತಾ ಹೋಗ್ಬೇಕು. ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ನಾವು. ಕ್ಷಣಕ್ಕೂ ನೋಡ್ತಾ ಇದ್ದೀವಿ ಉಗುಳುವರು. ಎಲ್ಲಿ ಬೇಕಾದ್ರೂ ಉಗುಳ್ತಾ ಇದ್ದಾರೆ. ಅಂದ್ರೆ ಉಗುಳುವುದು ಸ್ವಾಭಾವಿಕ, ಎಲ್ಲರಿಗೂ ಬರ್ತದೆ ಅದು. ಆದ್ರೆ ಈ ಸಮೂಹದವರು ಉಗುಳಬೇಕಂತ ಹೇಳಿದ್ರೆ ಹಾಗೆ ಉಗುಳಾಗಿಲ್ಲ. ನೀವು ನಿಮ್ಮ ಕುತ್ತಿಗೆನಲ್ಲಿ ಒಂದು ಮಡಿಕೆಯನ್ನು ಕಟ್ಕೋಬೇಕು. ಆ ಮಡಿಕೆ ಒಳಗಡೆ ನೀವು ಉಗುಳ್ಬೇಕು. ಯಾಕೆ ಇದು ಎಂದಾದ್ರೆ ಕೇಳಿದ್ರು ನಾವು ನಾಗರಿಕರಿರ್ತಾನೆ, ವಿಚಾರ ಬಂದಿರ್ತಾನೆ, ಬುದ್ಧಿ ಬಂದಿರ್ತಾನೆ, ಕಲ್ತವ್ರ್ತಾನೆ. ಯಾಕೆ ಇದು ಒಂದು ದಿನ ಕೇಳಿದಿವ? ಒಂದು ವೇಳೆ ನೀವು ಕೇಳಿದ್ರು ಅದೇ ಪದ್ಧತಿ, ಅದೇ ಸಂಸ್ಕಾರ, ಅದೇ ನಾವು ಬದುಕುವ ರೀತಿ. ಆ ರೀತಿಯಲ್ಲಿ ಅವರು ಇನ್ನೊಬ್ಬರು ಮೇಲ್ ಸಮೂಹದವರು ಅನ್ನೋರ ಇರತಕ್ಕಂಥ ಕಡೆ ಹೋದ್ರೆ ಈ ರೀತಿಯಲ್ಲಿ ಹೋಗ್ಬೇಕು. ಅವಾಗ ಊರಲ್ಲಿ ಬಾವಿಗಳು ಇದ್ರೆ, ನೀರು ಕೊಡುವ ನಲ್ಲಿ ಇದ್ರೆ, ಈ ಶೋಷಣೆಗೆ ಒಳಗಾಗಿದ್ದ ಸಮೂಹದವರು ಅಲ್ಲಿ ನೀರು ತಗೊಳಕ ಹಕ್ಕಿರ್ಲಿಲ್ಲ. ಬಾಯಾರಿಕೆ ಆಯ್ತು, ಮನೆಗೆ ನೀರು ಬೇಕಾಯ್ತು, ಮಕ್ಕಳಿಗೆ ನೀರು ಬೇಕಾಯ್ತು, ಕುಡಿಲಿಕ್ಕೆ ಅಡಿಗೆ ಮಾಡಲಿಕ್ಕೆ ನೀರು ಬೇಕಾಯ್ತು. ಅಲ್ಲೇ ಊರಲ್ಲಿ ಒಂದು ಬಾವಿ ಇದೆ, ಬೇರೆ ಸಮೂಹದವರೆಲ್ಲ ಬಂದು ಬಾವಿಯಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಅವ್ರ ತರ ಹೋಗಿ ಸೀದಾ ನಿಮ್ಮ ಕೊಡವನ್ನ ಬಾವಿಯಲ್ಲಿ ಬಿಟ್ಟು ನೀರು ತಗೊಳಕ್ಕೆ ನಿಮ್ಗೆ ಹಕ್ಕಿರ್ಲಿಲ್ಲ. ಯಾರೋ ಮೇಲ್ಜಾತಿಯವರು ಬಂದು ಅವರು ನಿಮ್ಮ ಮೇಲೆ ಕರುಣೆ ತೋರಿಸಿ ಅವರು ನೀರು ತೆಗೆದುಕೊಟ್ರೆ ನೀವು ತಗೊಂಡು ಬರ್ಬೇಕು, ಇಲ್ಲಾಂದ್ರೆ ಅಲ್ಲೇ ನಿಂತ್ಕೋಬೇಕು. ಇದನ್ನು ಕೂಡ ಗುರುರಾಜ ಆನಂದ್ ಅವರ ಅನ್ಟಚಬಲ್ ಕಾದಂಬರಿಯಲ್ಲಿ ತೋರಿಸಿದ್ದಾರೆ. ಎಂದಾದ್ರೆ ಕೇಳಿದೀವ? ಅಮ್ಮ ನೀವು ಹೋದ ತಕ್ಷಣ ನೀರು ತಂದು ಬಿಟ್ಟಿಲ್ಲ, ಯಾಕೆ ಆಂಟಿ ಅಲ್ಲೇ ಸುಮ್ಮನೆ ನಿಂತಿದೆ? ಅವರು ನೀರು ಹಂಗೆ ತಗೊಳಕ್ ಬರಲ್ಲ, ಯಾಕಮ್ಮ? ಅವ್ರು ಕೀಳ್ಜಾತಿಯವರು ಅಂತಾರೆ. ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಅರ್ಥ ಆಗಲಾರದೆ ಹೌದಾ ಅಂತ ಹೇಳಿ ಸುಮ್ಮನೆ ಇರ್ತೀನಿ. ಎಲ್ಲೆಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಇದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿಸೆಂಬರ್ 25ಗೆ 1927 ನಾಸಿಕ್ನಲ್ಲಿ
ಮಗದ್ ಅನ್ನುವ ಜಾಗದಲ್ಲಿರುವ ಒಂದು ಟ್ಯಾಂಕ್ ನಲ್ಲಿ ಸಾವಿರಾರು ತಲಸಮುದಾಯವನ್ನು ಕೂಡಿಸ್ಕೊಂಡು ಹೋಗಿ ಆ ಟ್ಯಾಂಕ್ ನಲ್ಲಿ ನೀರಿನ ಸೇದಲಿಕ್ಕೆ ಹೊರಡ್ತಾರೆ. ಅವಾಗ ಅವರು ಹೇಳ್ತಕ್ಕಂಥ ಶಬ್ದ, ಇದೇ ನೀರು ನಮಗೆ ಅನಿವಾರ್ಯ ಅಲ್ಲ, ಆದ್ರೆ ನಾವಿಲ್ಲಿ ಬಂದಿರುವುದು ನಾವು ನಿಮ್ಮಂಗೆ ಮನುಷ್ಯರು, ನಿಮಗೆ ಈ ಕೆರೆಯಲ್ಲಿ ಎಷ್ಟು ಹಕ್ಕಿದೆಯೋ ನೀರು ತಗೊಳಕ ಅಷ್ಟು ಹಕ್ಕು ನಮಗೂ ಇದೆ ಅನ್ನು ತೋರ್ಸಾಕ ಬಂದಿದ್ದೀವಿ. ವಿಚಾರ ಮಾಡಿ ನೋಡಿ, ಪ್ರಾಣಿಗಳು ಕೆರೆಯಲ್ಲಿ ಹೋಗಿ ನೀರನ್ನ ಕುಡಿತಾವ. ನಾಯಿ, ಹಂದಿ, ಕತ್ತೆ ಎಷ್ಟು ಪ್ರಾಣಿಗಳು ಹೋಗಿ ತಮಗೆ ಬಾಯಾರಿಕೆ ಬಂದಾಗ ಹೋಗಿ ಸೀದಾ ನೀರು ಕುಡಿತಾವ. ಆದ್ರೆ ತಲಸಮೂಹದವರಿಗೆ ಅಲ್ಲಿ ಹೋಗಿ ನೀರು ಕುಡಿಯುವ ಹಕ್ಕು ಇರಲಿಲ್ಲ. ಎಂದಾದ್ರೆ ಯಾಕೆ ಅಂತ ಕೇಳಿದೀವ? ಕುಡಿಯುವ 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 ನೀರು, ಮತ್ತೆ ನೀರು ಅದರಲ್ಲಿ ಉತ್ಪಾದನೆ ಆಗ್ತಾನೆ ಇರ್ತದೆ. ಇವರು ನೀರು ಕುಡಿದ್ರೆ ನೀರು ಏನು ಕಡಿಮೆ ಬೀಳ್ತದ? ನೀರು ಎಲ್ಲರೂ ಹಕ್ಕ ಅಲ್ಲವಾ? ಅದು ಪ್ರಕೃತಿಯಿಂದ ಬಂದಿರೋದಲ್ವಾ? ಯಾರ್ದೋ ಸ್ವಂತ ಆಸ್ತಿ ಅದು. ಆದ್ರೆ ಒಂದು ಸಮೂಹದವರು ಮಾತ್ರ ಆ ನೀರು ಕುಡಿಬಾರದು ಅಂದ್ರೆ ಬಾಯಾರಿಕೆಯಲ್ಲಿ ಸಾಯ್ಬೇಕನ್ನೋ ಉದ್ದೇಶನ ಎಂದಾದ್ರೆ ಕೇಳಿದ್ರು? ಎಲ್ಲೆಂದೂ ಆಗದೆ ಇರತಕ್ಕಂಥ ಘಟನೆಗಳು ಈಗಲೂ ನಡೀತಾ ಇದೆ. ಈ ಸಮೂಹದವರನ್ನ ದೇವಸ್ಥಾನ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ದೇವಸ್ಥಾನದಲ್ಲಿ ಒಳಗೆ ಹೋಗಿ ದೇವರನ್ನ ಕೈ ಮುಗಿಯುವ ಹಕ್ಕು ಈ ಸಮೂಹದವರಿಗೆ ಇರಲಿಲ್ಲ. ಎಂದ ಪರ್ಯಾಸ! ದೇವರು ಎಲ್ಲರಿಗೂ ದೇವರು, ನಿಮಗೂ ದೇವರು, ನಮಗೂ ದೇವರು. ನಾವು ನೀವು ನೋಡಿದೀವಿ ದೇವಸ್ಥಾನ ಕಟ್ಟುವಾಗ ಎಷ್ಟು ಸಮೂಹದವರು ಸೇರಿ ಆ ದೇವಸ್ಥಾನ ಕಟ್ಟುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಆ ದೇವಸ್ಥಾನ ಒಳಗಡೆ ಹೋಗಿ ದೇವರನ್ನ ಕೈ ಮುಗಿಯುವ ಹಕ್ಕು ಈ ಸಮೂಹದಕ್ಕೆ ಇರಲಿಲ್ಲ, ಕೊಡಲಿಲ್ಲ. ಅದಕ್ಕೂ ಹೋರಾಟ ಮಾಡಬೇಕಾಯ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಗೆ ಮತ್ತೆ ನಾಸಿಕ್ ನಲ್ಲಿ ಕಲಾರಾಮ್ ಟೆಂಪಲ್ ಅಂತ ಇದೆ. ಆ ಕಲಾರಾಮ್ ಟೆಂಪಲ್ಗೆ ರಾಶಿ ರಾಶಿ ಜನರನ್ನ ಕರ್ಕೊಂಡು ಹೋಗಿ, ಬಾ ಎಲ್ಲರೂ ಒಳಗೆ ಹೋಗೋಣ. ಅವ್ರ ಮೇಲೆ ಕೇಸ್ ಆಗ್ತದೆ, ಕಲ್ಲು ಬೀಸ್ತಾರೆ. ಕೇರಳದಲ್ಲಿ ನಾರಾಯಣ್ ಗುರು ಅವರು ಆ ಚಳವಳಿಯನ್ನು ತಗೊಳ್ತಾರೆ. ತಮಿಳುನಾಡಿನಲ್ಲಿ ಪೆರಿಯಾರ್ ಅವರು ಆ ಚಳವಳಿಯನ್ನು ತಗೊಳ್ತಾರೆ. ಸರ್ ಸಿದ್ದಪ್ಪ ಕಾಂಬ್ಳೆ ಅವರು ಹುಬ್ಳಿಯಲ್ಲಿ ಆ ಜವಾಬ್ದಾರಿಯನ್ನು ತಗೊಳ್ತಾರೆ. ಮರೆತು ಬಿಟ್ಟಿದ್ವಿ ಸರ್ ಸಿದ್ದಪ್ಪ ಕಾಂಬ್ಳಿನ. ಇವತ್ತು ಕರ್ನಾಟಕ ಕಾಲೇಜ್ ಅಂತ ಹೇಳಿ ಧಾರವಾಡಲ್ಲಿ ಇದೆ, ಪ್ರಸಿದ್ಧ ಕಾಲೇಜ್, ಅದನ್ನ ಫೌಂಡರ್ ಅವರು ಜ್ಯೋತಿಬಾ ಫುಲೆ ಮಹಾರಾಷ್ಟ್ರದಲ್ಲಿ, ಅಂಬೇಡ್ಕರ್. ವಿಚಾರ ಮಾಡಿ ನೋಡಿ, ನೀವು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀರಿ, ಇನ್ನೊಂದು ಸಮೂಹವನ್ನು ತಾಯಿ ಮಕ್ಕಳೆಲ್ಲ ಬಾ ದೇವಸ್ಥಾನ ಹೋಗಿ ಕರ್ಕೊಂಡು ಬರ್ತಾ ಇದ್ದಾರೆ, ನೀವು ಒಳಗೆ ಬಿಡಲ್ಲ ಅಂತ ಹೇಳಿದಾಗ ನೀವು ಒಳಗೆ ಹೋಗುವಾಗ ಯಾಕೆ ಇದನ್ನು ಕೇಳಿದಿರ? ಕೇಳಬೇಕಂತ ಅನಿಸಿಲ್ವ ನಿಮಗೆ?
ಎಲ್ಲವೂ ಸರಿ ಮಾಡುವ ಶಕ್ತಿ ಇರುವ ದೇವರು. ನಾವು ದೇವಸ್ಥಾನ ಒಳಗೆ ಹೋಗಿ ಬಂದ್ರೆ ಅದು ಸ್ವಚ್ಛತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರು ಸರಿ ಮಾಡ್ಕೊಳ್ತಾರಲ್ಲ. ಕೇಳಿದೀವ? ಎಂದಾದ್ರೆ ಕೇಳಿದೀವ? ಯಾಕೆ ಒಳಗೆ ಬಿಟ್ರೆ ಏನ್ ತಪ್ಪು? ಶಕ್ತಿಶಾಲಿ ಆಗ್ತೀರಿ ನೀವು. ಶಕ್ತಿಶಾಲಿ ಆದ್ರೆ ನಾಳೆ ಯಾಕೆ ಅಂದ್ರೆ ನನಗೆ ಕ್ವಶನ್ ಮಾಡ್ತೀನಿ. ಆದ ಕಾರಣದಿಂದ ಅವರಿಗೆ ಲ್ಯಾಂಡ್ ಯಾವಾಗಲೂ ಕೊಂಡುಕೊಳ್ಳುವ ಹಕ್ಕಿರಲಿಲ್ಲ. ನಿಮಗೆ ಗೊತ್ತಿಲ್ಲ, ಬಹಳ ಚಿಕ್ಕವರು, ನಾವು ನೋಡಿದ್ದೀವಿ. ನಾನು ಈಗಾಗಲೇ ಹೇಳಿದಂಗೆ ತುಂಬಾ ಕೆಳಮಟ್ಟದಲ್ಲಿ ಚಪ್ಪಲಿ ತೊಳೆದಕ್ಕಂಥದ್ದು, ಕಸ ಕೂಡಿಸ್ತಕ್ಕಂಥವ್ರು ಸಂಜೆ ಪಾತ್ರೆ ತಗೊಂಡು ಮನೆಗಳಿಗೆ ಹೋಗಿ ಅವ್ರ ಮನೆಯಲ್ಲಿರುವ ಊಟ ಕೊಡ್ತಾರೆ. ಅದನ್ನ ತಗೊಂಡು ಬಂದು ಮನೆಯಲ್ಲಿ ಊಟ ಮಕ್ಕಳಿಗೆ ಕೊಟ್ಟು ಅದನ್ನ ತಂಗಲ್ ಊಟನ ಇಟ್ಕೊಂಡು ಮಾರನೇ ದಿವಸ ಊಟ ಮಾಡಿ. ವಾಲ್ಮೀಕಿ ಅವರು ಬರೆದಿದ್ದಾರೆ, ಜೂತಾನ್ ಅಂತ ಹೇಳಿ ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ. ಈಗ ಇಲ್ಲ, ಅದರ ಬೇರೆ ರೂಪದಲ್ಲಿ ಇದೆ. ಆದ್ರೆ ಆವಾಗ ಯಾರಾದ್ರೂ ಈ ತರ ಬಂದಾಗ, ಯಾಕಮ್ಮ ಅವರು ಇಲ್ಲಿ ಬಂದಾರೆ, ನಾವೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮುಗಿಸ್ಮೇಲೆ ಆ ನಂತರ ಅವ್ರು ಕೊಡ್ತಾ ಇದೀವಲ್ಲ, ಬಂದ ತಕ್ಷಣ ಅವ್ರು ಊಟ ಕೊಟ್ಟು ಬಿಸಿ ಬಿಸಿ ಊಟ ಕೊಟ್ಟು ಅವ್ರನ್ನ ಕಳಿಸ್ಬೋದಾಯ್ತಲ್ಲ ಅಂತ ಕೇಳಿಲ್ವಾ? ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಯಾವುದೇ ಒಂದು ತಳ ಸಮುದಾಯದಲ್ಲಿ ಮನೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತುಪ್ಪದ ಊಟ ಮಾಡಿದಕ್ಕಾಗಿ ಆ ಮನೆಯನ್ನು ಸುಟ್ಟಾಕಿದಾಗಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ತುಪ್ಪ ನೀವು ತಿನ್ನಂಗಿಲ್ಲ, ಹಾಲು ಮೊಸರು ತುಪ್ಪ ಇಲ್ಲ. ದನ ಕಾಯಬೇಕು, ದನನ ತೊಳಿಸಬೇಕು. ಆದ್ರೆ ಆ ದನದಿಂದ ಬರ್ತಕ್ಕಂಥ ಹಾಲು, ತುಪ್ಪ, ಮೊಸರು ಇದಕ್ಕೆ ನಿಮಗೆ ಹಾಕಿಲ್ಲ. ಯಾಕೆ ಎಂದಾದ್ರೆ ಕೇಳಬೇಕಲ್ಲ. ಸಮಾಜದಲ್ಲಿ ಇದ್ದವರು ನಾವು ಕೇಳಬೇಕಾಯ್ತಲ್ಲ. ವಿದ್ಯಾಭ್ಯಾಸ ಹಕ್ಕು ಅವರಿಗೆ ಎಂದೂ ಇರಲಿಲ್ಲ. ಬಹಳ ಸರಿ ನಮ್ಮ ಜೊತೆಗೆ ವಾದ ಮಾಡ್ತಾರೆ. ನಮ್ಮ ದೇಶದಲ್ಲಿ ತುಂಬಾ ಪ್ರಸಿದ್ಧ ಎಜುಕೇಶನ್ ಸಿಸ್ಟಮ್ ಇತ್ತು. ಬೇರೆ ಬೇರೆ ದೇಶದೆಲ್ಲ ಬರುವುದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿ ಇತ್ತು. ನಾಲ್ಕು ವರ್ಣದಲ್ಲಿ ಸೇರದೇ ಇರತಕ್ಕಂಥ ಈ ಅವರ್ಣ ಸಮೂಹದವರಿಗೆ ಎಜುಕೇಶನ್ ಹಕ್ಕು ಇತ್ತ? ಯಾಕೆ ಅವರಿಗೆ ಎಜುಕೇಶನ್ ಕೊಡಲಿಲ್ಲ? ಕೇಳಿದೀವ? ಎಂತಾದ್ರೂ ಕೇಳಿದೀವ? ಈ ರೀತಿಯಲ್ಲಿ ಅಸ್ಪೃಶ್ಯತೆ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶದಲ್ಲಿ 1400 ವರ್ಷಗಳಾಗಿ, 405 ವರ್ಷಗಳಾಗಿ ಇತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಈ ಅಸ್ಪೃಶ್ಯ ಅನ್ನುವ ಒಂದು ಸಮೂಹದಲ್ಲಿ ಹುಟ್ಟಿದ ಕಾರಣಕ್ಕಾಗಿ, ಅವರು ಕೂಡ ಇಷ್ಟೆಲ್ಲ ಶೋಷಣೆಯನ್ನು ಅನುಭವಿಸೋದಕ್ಕಾಗಿ ನಮ್ಮ ದೇಶದ ಸಂವಿಧಾನ ಬರೆಯುವ ಒಂದು ಅವಕಾಶ ಸಿಕ್ಕಿದಾಗ ನವೆಂಬರ್ 29, 1948 ಕರಡು ಆರ್ಟಿಕಲ್, ಕರಡು ವಿಧಿ 11 ಮೂಲಕ ಅಸ್ಪೃಶ್ಯತೆ ಇವತ್ತಿಂದ ನಿರ್ಮೂಲ ಆಗುತ್ತದೆ.
ಅವರು ಯಾವುದೇ ರೂಪದಲ್ಲಿ ಪಾಲಿಸಿದರೆ ಅದು ಇಲ್ಲೀಗಲ್ ಆಗ್ತದೆ, ಅದಕ್ಕೆ ಪನಿಷ್ಮೆಂಟ್ ಇದೆ ಅಂತ ಹೇಳಿ ತಮ್ಮ ಕರಡು ಸಂವಿಧಾನದಲ್ಲಿ ಬರೆದು ಅವರು ಇಲ್ಲದೆ ಹೋಗಿದ್ರಂತ ಇಟ್ಕೊಳ್ಳೋಣ. ಯಾಕಂದ್ರೆ ಸರ್ ಐವರ್ ಜೆನ್ನಿಂಗ್ಸ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲಿಸ್ಟ್ ಅವರನ್ನ ನಮ್ಮ ಭಾರತ ಸಂವಿಧಾನ ಬರೀಲಿಕ್ಕೆ ಕರೆ ಮಾಡಿದರು. ಅವರಿಗೆ ಅಸ್ಪೃಶ್ಯತೆ ಅನುಭವ ಇತ್ತ, ಅವ್ರ ಕೈಯಲ್ಲಿ ಸಿಕ್ಕಿದರೆ ಇದನ್ನ ಪಾರ್ಲಿಮೆಂಟ್ಗೋ ಲೆಜಿಸ್ಲೇಷನ್ಗೋ ನಾವು ಬಿಟ್ಟುಬಿಟ್ರೆ ಅಸ್ಪೃಶ್ಯತೆ ಏನು ಮಾಡಕ್ಕೆ ಬರಲ್ಲ. ಅದಕ್ಕಾಗಿ ಆರ್ಟಿಕಲ್ 17 ಫಂಡಮೆಂಟಲ್ ರೈಟ್ಸ್ ನಲ್ಲಿನೇ ಅದನ್ನ ಇಂಟರ್ಫಿಯರ್ ಮಾಡಕ್ಕೆ ಪಾರ್ಲಿಮೆಂಟ್ಗೂ ಹಾಕಿಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೂ ಹಾಕಿಲ್ಲ. ಹಂಗೆ ಆರ್ಟಿಕಲ್ 17 ನಲ್ಲಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಸೇರಿಸ್ತಾರೆ. ವಿಚಾರ ಮಾಡಿ. ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಮಸ್ಯೆನ ಬೇರೆಯವರು ಬಂದು ಸಾಲ್ವ್ ಮಾಡಲ್ಲ. ನಮ್ಮೆಲ್ಲರೂ ಗೊತ್ತಿದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಹೋಗಿ ಇಸ್ಲಾಂ ಧರ್ಮದವರಿಗೆ ತಮ್ಮದೇ ಒಂದು ದೇಶವನ್ನು ಕೊಡ್ತಾ ಇದ್ದೀರಿ, ಸಿಖ್ ಸಮುದಾಯದವರು ತಮಗೊಂದು ದೇಶ ಬೇಕಂತ ಕೇಳ್ತಾ ಇದ್ದಾರೆ, ನೀವು ನಿಮ್ಮ ವರ್ಣ 4 ವರ್ಣದಲ್ಲಿ ನಮ್ಮನ್ನು ಸೇರಿಸ್ತಾ ಇಲ್ಲ, ನಮಗೊಂದು ದೇಶ ಕೊಟ್ಬಿಡಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಒಪ್ಲಿಲ್ಲ, ಬೇರೆಯವರು ಅದನ್ನ ಕೊಡಕ್ಕೆ ಒಪ್ಲಿಲ್ಲ. ದೇಶ ಕೊಡುವುದಿಲ್ಲಲ್ಲ, ನಮ್ಮ MLA MPs ಆರಿಸುವ ಹಕ್ಕನ್ನ ನಮಗೆ ಕೊಡಿ, ಡಬಲ್ ಬ್ಯಾಲೆಟ್ ಸಿಸ್ಟಮ್ ಅಂತ. ಅದಕ್ಕೂ ಒಪ್ಪಲಿಲ್ಲ. ಮಹಾತ್ಮ ಗಾಂಧಿ ಅವರು ಉಪವಾಸ ಸತ್ಯಾಗ್ರಹ ಮಾಡಿ ಪೂನಾ ಪ್ಯಾಕ್ಟ್ ನಲ್ಲಿ ಒಂದು ಒಪ್ಪಂದ ಆಗ್ತದೆ. ಅವಾಗ ಮೀಸಲು ಎಲೆಕ್ಷನ್ ನಲ್ಲಿ ಮೀಸಲು ಕಾನ್ಸ್ಟಿಟ್ಯೂನ್ಸೀಸ್ ಬರ್ತದೆ. ಈ ಮೀಸಲು ಕಾನ್ಸ್ಟಿಟ್ಯೂನ್ಸ್ ನಲ್ಲಿ ಸ್ಪರ್ಧೆ ಮಾಡತಕ್ಕಂಥ ವ್ಯಕ್ತಿಗೆ ಎಲ್ಲಾ ಸಮೂಹದವರು ಓಟ್ ಹಾಕ್ತಾರೆ. ಮೀಸಲು ಜನಾಂಗಕ್ಕೆ ವ್ಯಕ್ತಿಗೆ ಮೀಸಲು ಜನಾಂಗ ಮಾತ್ರ ಓಟ್ ಹಾಕಬೇಕಂತ ಹೇಳಿದ್ರೆ ಅವರಿಗೆ ಮೀಸಲು ಜನರಿಗೆ ನಾವು ಒಳ್ಳೆಯದು ಮಾಡಬೇಕು, ಇಲ್ಲ ನಾವು ನೆಕ್ಸ್ಟ್ ಟೈಮ್ ಓಟ್ ಹಾಕಲ್ಲ ಅಂತ ಹೇಳಿ ಹೆದರಿಕೆ ಇರ್ತದೆ. ಇವತ್ತು ಅವರು ಬಿಟ್ಟರೂ ಕೂಡ ನಾವು ಆರಿಸಿ ಬರ್ತೀವಿ ಅನ್ನುವ ಮಟ್ಟಿಗೆ ಬಂದಿದ್ದ ಕಾರಣ ಈ ಡಬಲ್ ಬ್ಯಾಲೆನ್ಸ್ ಸಿಸ್ಟಮ್ ಅಂಬೇಡ್ಕರ್ ಅವರಿಗೆ ಕೊಡ್ಲಿ. ಅವರಿಗೆ ಅನುಭವ ಬಂತು, ಬೇರೆ ಯಾರು ನಮ್ಮ ಸಮಸ್ಯೆನ ಸಾಲ್ವ್ ಮಾಡಲ್ಲ. ಅಸ್ಪೃಶ್ಯತೆ ನಮ್ಮ ಸಮಸ್ಯೆ, ನಮ್ಮ ಸಮಸ್ಯೆನ ನಾವು ಸಾಲ್ವ್ ಮಾಡಬೇಕಂದ್ರೆ ನಾವು ನಮ್ಮ ಜನರನ್ನ ಎಜುಕೇಟ್ ಮಾಡಬೇಕು. ಆ ಎಜುಕೇಶನ್ ಮೂಲಂತರ ಅಜಿಟೇಟ್ ಮಾಡಬೇಕು, ಆ ಅಜಿಟೇಷನ್ ಮೂಲಂತರ ಆರ್ಗನೈಸ್ ಮಾಡಬೇಕು. ಅಲ್ಲಿನೂ ಧಕ್ಕೆ ಬಂದಿದೆ, ಅಲ್ಲಿನೂ ಸಮಸ್ಯೆ ಬಂದಿದೆ. ಏನು ಸಮಸ್ಯೆ? ಸೈಮನ್ ಕಮಿಷನ್ ನಮ್ಮ ಭಾರತದಲ್ಲಿ ಇರತಕ್ಕಂಥ ಅಸ್ಪೃಶ್ಯ ಕಾಸ್ಟ್ಗಳನ್ನ ಲಿಸ್ಟ್ ಮಾಡುವಾಗ 1108 ಜಾತಿಗಳು, ಈಗ 1109 ಜಾತಿ, 28 ಜಿಲ್ಲೆಯಲ್ಲಿ. ಈ 1109 ಜಾತಿಗಳನ್ನ ತುಂಡು ತುಂಡು ಮಾಡಿ ಬೇರೆ ಬೇರೆ ಮಾಡಿ ಅವರು ಸಂಘಟನೆಗಳೇ ಆಗಲಾರದೆ ಅಲ್ಲಿನೂ ಮೇಲು ಕೀಳು ಮಾಡಿ, ನೀವು ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತದೆ. ಅದು ಮೊದಲಿಗೆಲ್ಲ ಈ ಅಸ್ಪೃಶ್ಯರಿಗೆ
ಹೆಸರು ಅಚೂತ್ ಅಂತ ಇತ್ತು, ಪಂಚಮ ಅಂತ ಇತ್ತು, ಅಧಿಶೂದ್ರ ಅಂತ ಇತ್ತು, ಅವರ್ಣ ಅಂತ ಇತ್ತು, ಆಂಟಿಯಾಚ ಇತ್ತು, ಅಸ್ಪೃಶ್ಯ ಅಂತ ಇತ್ತು, ಪರ್ಯ ಅಂತ ಇತ್ತು. ನಮ್ಮ ಸ್ಟೇಟ್ನೇ ತಗೋಬೇಕಂತ ಹೇಳಿದ್ರೆ ಆದಿ ಕರ್ನಾಟಕ, ಆದಿ ಆಂಧ್ರ, ಚಲುವಾದಿ, ಹೊಲೆಯ, ಮಾದಿಗ, ಚಂಬಾರ, ಒಡ್ರು, ಲಂಬಾಣಿ ಅಂತ ಹೇಳಿ ಸುಮಾರು ಕಾಸ್ಟ್ಗಳಿದೆ. ಇವತ್ತು ಏನಾಗಿದೆ ಅಂದ್ರೆ ಈ ಸಮೂಹದೊಳಗೆ ಒಂದು ಒಗ್ಗಟ್ಟು ಇಲ್ಲ. ಹೆಸರು ಬೇರೆ ಆದರೂ ನಾವೆಲ್ಲರೂ ಒಂದೇ ಸಮೂಹದವರು, ಎಲ್ಲರೂ ಒಂದೇ ನಮಗೆ ಶೋಷಣೆಗೆ ಒಳಗಾದರೂ ನಾವು ಒಗ್ಗಟ್ಟಾಗಿರಬೇಕು. 15% ನಾವು ಒಗ್ಗಟ್ಟು ಇದ್ರೆ ನಮ್ಮ ಸಮಸ್ಯೆಗಳಿಗೆ ರಾಜಕೀಯವಾಗಿ ಪರಿಹಾರ ಸಿಗುತ್ತೆ. ಒಂದು ಜಾತಿಯವರು ನೋಡಿದ್ರೆ ಇನ್ನೊಂದು ಜಾತಿಯವರು ಆಗ್ತಾ ಇಲ್ಲ, ಇನ್ನೊಂದು ಜಾತಿಯವರು ನೋಡಿದ್ರೆ ಇನ್ನೊಂದು ಜಾತಿಯವರು ಆಗ್ತಾ ಇಲ್ಲ. ಈ ಒಳಜಾತಿ ಜಗಳದಿಂದ ಒಗ್ಗಟ್ಟಿಲ್ಲದೆ ಹೋಗಿ ಇವತ್ತು ನಮ್ಮ ಹಕ್ಕುಗಳನ್ನು ನಾವು ಕಳ್ಕೊಂಡಿದ್ದೀವಿ. ಕೆಲವರು ಅನಿಸ್ತದೆ, ಸರ್ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಅದು ಆ ಕಾಲದಲ್ಲಿ ಇತ್ತು, 100 ವರ್ಷ ಹಿಂದೆ ಇತ್ತು. 4 ದಿವಸ ಹಿಂದೆ UPಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ, ನೋಡಿ, ಬೇಕಾದ್ರೆ ಕಳಿಸ್ಕೊಟ್ಟೆ. ಒಂದು ಕೆಲ ಸಮೂಹದವನು ತರಕಾರಿ ಮಾಡಲಿಕ್ಕೆ ಈ ತಳ್ಳು ಬಂಡಿಯಲ್ಲಿ ಇಟ್ಕೊಂಡು ತರಕಾರಿ ಮಾಡ್ತಾ ಬರ್ತಾ ಇದ್ದಾನೆ. ಅವನು ಕೆಲ ಸಮೂಹದವನು ಮುಂದೆ ಕಾರಣಕ್ಕಾಗಿ ಆ ಊರಿನವ್ರು ಸೇರ್ಕೊಂಡು ದೊಡ್ಡ ಕೋಲ್ನ ಕೈಯಲ್ಲಿ ಹೊಡಿತಾ ಇಲ್ಲ, ಕೈಯಲ್ಲಿ ಹೊಡಿದ್ರೆ ಮತ್ತೆ ಸ್ವಚ್ಛತೆ ಹೋಗ್ಬಿಡ್ತದೆ. ಕೋಳು ತಗೊಂಡು ಅವನಿಗೆ ಹೊಡಿತಾರೆ, ಒದರುತ್ತಾನೆ ಅವನು. ಇದು ಕಳೆದ 1 ವಾರದಲ್ಲಿ ಆಗಿದೆ. ಯಾವುದೇ ಒಂದು ದೇವಸ್ಥಾನ ಒಳಗೆ ಗೊತ್ತಿಲ್ಲದೆ ಕೆಲ ಸಮುದಾಯರು ಒಳಗೆ ಹೋಗಿದ್ದಾರೆ, ಅವನ್ನ ತಗೊಂಡು ಹೊಡೆದದು ಕಳೆದ 1 ತಿಂಗಳು 1.5 ತಿಂಗಳಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಕೆಲ ಸಮುದಾಯದವರು ಎಲ್ಲೋ ಪಾರ್ಕ್ನಲ್ಲಿ ಕೂತ್ಕೊಂಡಿದ್ರು, ಎಲ್ಲೋ ದೊಡ್ಡದಲ್ಲಿ ಕೂತಿದ್ರು, ಒಂದು ಬೈಕ್ ನಲ್ಲಿ ಹೋಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ಅವನ ಕೈನ ಕಟ್ ಮಾಡಿದ್ದಾರೆ. ನಿನಗೆ ಬೈಕ್ ನಲ್ಲಿ ಓಡಾಡ್ತೀಯ, ಕಬಡ್ಡಿ ಚೆನ್ನಾಗಿ ಆಡಿದಾನೆ ಅನ್ನುವ ಕಾರಣಕ್ಕಾಗಿ ಬಸ್ಸಲ್ಲಿ ಹತ್ತಿದವನ್ನ ಹೊಡೆದಾಕಿದ್ದಾರೆ. ಇವತ್ತು ಕಾರ್ತಿಕ ಅನ್ನುವ ಕೆಲ ಸಮುದಾಯದ ಒಂದು ಮಹಿಳೆ, PUC ಸೆಕೆಂಡ್ ಇಯರ್ ಓದತಕ್ಕಂಥ ಮಹಿಳೆ, ಒಲಿಂಪಿಕ್ಸ್ ನಲ್ಲಿ ಆಡ್ತಕ್ಕಂಥ ಒಂದು ಗೇಮ್ ನಲ್ಲಿ ಡೆಪ್ಯೂಟಿ ವೈಸ್ ಕ್ಯಾಪ್ಟನ್ ಆಗಿ ಆಡಿ ನಮ್ಮ ಭಾರತಕ್ಕೆ ಕಪ್ ತಂದುಕೊಟ್ಟಿದ್ದಾರೆ. ಆದ್ದರಿಂದ ಈ ಅಸ್ಪೃಶ್ಯತೆ ನಿರ್ಮೂಲನ ಇದು ಯಾವಾಗ ಆಗಬೇಕು? ಸ್ವಾಭಿಮಾನ ಎಲ್ಲರಿಗೂ ಬೇಕಾಗಿದೆ. ಈ ಸ್ವಾಭಿಮಾನವನ್ನ ತಗೊಳ್ಳುವುದು ಮಾತ್ರ ಅಲ್ಲ, ಕೊಡುವ ಹಕ್ಕು ಕೂಡ ನಮ್ಮದಾಗಿದೆ. ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತಕ್ಕಂಥ ಪ್ರವೃತ್ತಿ ಆಗಬೇಕು. ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಓದುತ್ತೀವಿ, ಡಿಗ್ರಿ ತಗೊಳ್ತೀವಿ, ಜಾಬ್ ಹೋಗ್ತೀವಿ, ಆದರೆ ಮಾನಸಿಕವಾಗಿ ಈ ಸಮಾಜದ ಬಗ್ಗೆ ನಮಗೆ ಯಾವುದೇ ಒಂದು ಪರಿವರ್ತನೆ ಆಗ್ತಾ ಇಲ್ಲ. ಈ ಅಸ್ಪೃಶ್ಯತೆ ಅನ್ನುವ ಭಾವನೆ ಅದು ಮಾನಸಿಕ ಕಾಯಿಲೆ ಅಂತಾರೆ ಡಾಕ್ಟರ್. ಎಲ್ಲರಿಗೂ ಬೇಕಾಗಿದೆ. ನಾವು ನಿಮ್ಗಿಂತ ಮೇಲ್ಜಾತಿಯನ್ನು, ನಾನು ಎಲ್ಲರಿಗೂ ಆಗಬೇಕು. ಒಬ್ಬರಿಗಿಂತ ನಾನು ಮೇಲ್ಜಾತಿ, ಇನ್ನೊಬ್ಬರಿಗಿಂತ ಅವ್ರ ಮೇಲ್ಜಾತಿ, ಇನ್ನೊಬ್ಬರಿಗಿಂತ ಅವ್ರ ಮೇಲ್ಜಾತಿ, ಎಲ್ಲ ಮೇಲ್ಜಾತಿಯಲ್ಲಿ ಇರಬೇಕಂತ. ಅಸ್ಪೃಶ್ಯತೆ ಅನ್ನುವುದು ಬೇರೆ ಕಾನೂನಿನಲ್ಲಿ ಮಾತ್ರ ಅದು ಅಫೆನ್ಸ್ ಅಲ್ಲ, ಮಾರಲಿ ಆಲ್ಸೋ ಇಟ್ ಇಸ್ ಅನ್ ಅಫೆನ್ಸ್, ಎಥಿಕಲಿ ಇಟ್ ಇಸ್ ಅನ್ ಅಫೆನ್ಸ್, socially it is an offense.
ನಾವು ನೀವು ನಾಗರಿಕರು ಅನ್ನುವ ಭಾವನೆ ಇದ್ದರೆ ಯಾವುದೇ ರೀತಿಯ ಅಸ್ಪೃಶ್ಯತೆಯನ್ನು ನಾವು ಪಾಲಿಸಬಾರದು. ಕಾನೂನು ಬರ್ತದೆ, ಶಿಕ್ಷೆ ಆಗ್ತದೆ, ಆದರೆ ಈ ಅಸ್ಪೃಶ್ಯತೆ ನಿರ್ಮೂಲನ ಆಗಬೇಕಂದ್ರೆ ನಾವು ನಮ್ಮ ಮನೋಭಾವನ ಬದಲು ಮಾಡ್ಕೋಬೇಕು. ಹಾಡಲ್ಲಿ ಹೆಂಗೆ ಹಾಡಿದವೋ ನಾವೆಲ್ಲರೂ ಒಂದೇ ಜಾತಿ ಅಂದ್ರೆ ಇಲ್ಲಿ ಹಾಡಿದವೋ ಅದೇ ಭಾವನೆ ನಮ್ಮ ಹೆಜ್ಜೆಗೂ ಇರಬೇಕು. ಇದ್ದಾಗ ನಮ್ಮ ದೇಶ, ನಮ್ಮ ಬದುಕು ಎಲ್ಲರಿಗೂ ಚೆನ್ನಾಗಿರ್ತದೆ. ಆದ್ದರಿಂದ ಈ ದಿನ ನಮ್ಮ ಇತಿಹಾಸದಲ್ಲಿ ತುಂಬ ಮಹತ್ವದ ದಿನ. ಈ ದಿನ ಇಲ್ಲದೆ ಹೋಗಿದ್ರೆ ಅಸ್ಪೃಶ್ಯತೆ ನಿರ್ಮೂಲನ ಅನ್ನುವ ಪರಿಕಲ್ಪನೆ ಬಂದಿರ್ತದೋ ಏನೋ. ಮುಂದೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ 17 ಆರ್ಟಿಕಲ್ ಬಂದಿರ್ತದೋ ಏನೋ ಅನ್ನುವ ಒಂದು ಭಾವನೆಯಿಂದ ಈ ದಿನವನ್ನ ಮಹತ್ವ ದಿನವಾಗಿ ನಾವು ಪರಿಗಣಿಸಬೇಕಾಗಿದೆ. ಎಲ್ಲರೂ 15% ಇರತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಮಾತ್ರ ಅಲ್ಲ, ಪ್ರತಿಯೊಂದು ಭಾರತೀಯರು ಈ ದಿನವನ್ನ ತುಂಬ ಮಹತ್ವದ ದಿನ ಅಂತ ಹೇಳಿ ಪರಿಗಣಿಸಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ಅಸ್ಪೃಶ್ಯತೆ ಅನ್ನುವ ಶಬ್ದ, ಅಸ್ಪೃಶ್ಯತೆ ಅನ್ನುವ ಭಾವನೆ ನಮ್ಮಲ್ಲಿ ಬರಕೂಡದು. ಇಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಂಡು ನೀವೆಲ್ಲ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದೀರಿ. ನಾನು ತುಂಬ ಬಹಳ ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆ ಕಾಲೇಜುಗಳನ್ನ ನಾವು ಮೆಸೇಜ್ ತಲುಪಿಸಿದ್ವಿ. ಫ್ಯಾಕಲ್ಟಿ ಮೆಂಬರ್ಸ್ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ನಮ್ಮಲ್ಲಿ ಈ ಅಸ್ಪೃಶ್ಯತೆ ಬಗ್ಗೆ ಒಂದು ತಿಳುವಳಿಕೆ ಬರಬೇಕು. ಕಡಿಮೆ ಆಗಿದೆ, ಕಾನೂನು ಇರುವುದರಿಂದ ಅದನ್ನ ಈಗ ಡೈರೆಕ್ಟ್ ಆಗಿ ಅಸ್ಪೃಶ್ಯತೆ ಮಾಡ್ತಾ ಇಲ್ಲ. ಆದರೆ ಮೇಲು ಕೀಳು ಅನ್ನುವ ಭಾವನೆ ಈಗಲೂ ಕೂಡ ಇದೆ. ಅದು ಹೋಗಬೇಕಂದ್ರೆ ನಾವು ಎಲ್ಲರೂ ವಿಚಾರವಂತರಾಗಬೇಕು. ಆ ವಿಚಾರದಿಂದ ಅದನ್ನು ನಮ್ಮಿಂದ ಹೊರಗಾಗಬೇಕು. ನೀವೆಲ್ಲ ಬಂದಿದ್ದೀರಿ, ಇಷ್ಟ ಆದರೆ ನೀವು ಬಂದಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಪೃಶ್ಯತೆಗೆ ಮೂಲದಲ್ಲಿ ಗೌರವಾರ್ಥವಾಗಿ ಕರಡು ವಿಧಿ ಅನ್ನೋದು ಭಾರತದ ಸಂವಿಧಾನ ನವೆಂಬರ್ 29, 1940 ವಿಶೇಷ ಉಪನ್ಯಾಸವನ್ನು ನೀಡಿದಂತ ತಮ್ಮ ಪ್ರಶ್ನೆಗಳನ್ನು ಅಥವಾ ಚರ್ಚೆಗಳನ್ನು ಇದರಲ್ಲಿ ಚರ್ಚೆಯಾಗಿಸಲು ಸಮಯ ಕೇಳಬೇಕು. ಸರ್, ನೀವು ಇಷ್ಟು ತನಕ ಎಷ್ಟು ಜಾತಿ ಹೇಳಿದ್ರಲ್ಲ ಸರ್, ಅಷ್ಟು ಜಾತಿಗಳು ಇಲ್ಲನೇ ಇಲ್ಲ ಸರ್. ಚಪ್ಪಲಿ ಹೊಲಿಯಾಗಂತಂದು ಇಲ್ಲ ಮುನ್ಸಿಪಾಲ್ಟಿ ಕಸ ತುಂಬಕ್ಕಂತ ಹೇಳಿ ಒಂದು ಜಾತಿ, ಒಂದು ಸತ್ ಮೇಲೆ ಎಣ ಮುಚ್ಚಕ್ಕಂತ ನಮ್ಮ ಜಾತಿ. ಇವು ಎರಡೇ ಜಾತಿ ಸರ್ ಇರೋದು. ನೀವು ಏನು ಇಷ್ಟ ತನಕ ಜಾತಿ ಹೇಳಿದ್ರಲ್ಲ ಸರ್, ಇದೆ ನಮ್ಮ ಸೈಡ್ ಇಲ್ಲ ಸರ್. ಅಲ್ಲ, ನಿಮ್ಮ ಕಡೆ ಇಲ್ಲ. ಕರ್ನಾಟಕದಲ್ಲಿ ಆದಿ ಕರ್ನಾಟಕ ಅಂತ ಹೇಳಿ ಒಂದಿದೆ, ಆದಿ ಆಂಧ್ರ ಅಂತ ಇದೆ, ಪಳಯ ಅಂತ ಇದೆ, ಚಲವಾದ ಇದೆ. ಒಂದು ಭಾಗದಲ್ಲಿ ಒಂದು ಜನಸಂಖ್ಯೆ, ಒಂದು ಸಮೂಹದವರು ಇರ್ಬೋದು, ಬೇರೆ ಕಡೆ ಬೇರೆ ಸಮೂಹದವರು ಇರ್ತಾರೆ. ಈ ಜಾತಿಯಲ್ಲಿ ಇದೆ, ನಮ್ಮಲ್ಲಿ ಲಿಸ್ಟಲ್ಲಿ ಇದೆ, ಜನ ಇದ್ದಾರೆ. ನೀವು ಧಾರವಾಡ ಬಂದರೆ ನಿಮ್ಗೆ ಗೊತ್ತಾಗ್ತದೆ. ನಮ್ಮ ಸೈಡ್ ಅಂದ್ರೆ ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ ಇದ್ದಾರೆ. ಈಗ ನೀವು ಎತ್ತಿಗೆ ಭಾಳ ಎತ್ತು ಕಾನೂನು ಕಸ ಕೊಡಿಸೋರು ನೋಡ್ತಾ ಇದ್ವಿ. ಹಂಗಾಗಿ ಕಾಣಿಸ್ತಾ ಇದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದವರು, ಬೇರೆ ಬೇರೆ ಜಾತಿಯವರು, SC ಒಳಗಡೆ ಇರ್ತಕ್ಕಂಥ ಭಾಳ ಮಂದಿ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಎರಡೇ ಜಾತಿ ಅಲ್ಲ,
ಸುಮಾರು ಜಾತಿಗಳಿದೆ. ಜಾತಿ ಸೆನ್ಸಸ್ ತಗೋತಾ ಇದ್ದಾರೆ, ಅದರಲ್ಲಿ ಸುಮಾರು 92 ಎಷ್ಟೊಂದು ಜಾತಿಗಳ ಲಿಸ್ಟ್ ಇದೆ. ಅಷ್ಟು ಜಾತಿಗಳು ಕರ್ನಾಟಕದಲ್ಲಿ ಇದೆ, ಇಂಡಿಯಾದಲ್ಲಿ ಇದೆ. ಇದ್ರು ಸರ್ ನಮ್ಗೆ 2 ಜಾತಿಗಳಂತೂ ತುಂಬಾ ಕೀಳಾಗ್ತದೆ ಸರ್. ಹೌದು, ಯಾಕಂದ್ರೆ ಕೀಳವಾದ ಕೆಲಸನ ಕೊಟ್ಟಿದ್ದಾರಲ್ಲ. ಈ ಕಸ ಗುಡಿಸೋದು, ರೋಡಲ್ಲಿ ಕಸ ಗುಡಿಸೋರನ್ನ ಅವ್ರು ಸರ್ ನಾವು ಅವ್ರ ಪಕ್ಕ ಬಂದು ಊಟ ಮಾಡ್ಬಾರ್ದು ಸರ್. ಅವ್ರು ತಂದಿದ್ದು ನೀರು ಸರಿಯಾಗಿ ಕುಡಿಬೇಡ ಸರ್. ನಾವು ಹಿಂಗ್ ಕುಡಿತೀವಿ ಸರ್. ನಾವು ಈಗಲೂ ಸರ್ ನಾನು ಈಗ ಇಟ್ಕೊಳ್ತೀನಿ ಸರ್. ಅದು ಹೋಗ್ಬೇಕು. ಹ್ಞೂ ಸರ್, ಯಾವಾಗ ಹೋಗೋದಲ್ಲ ಸರ್. ಅದು ನಾವು ಮನುಷ್ಯರಲ್ಲ ಸರ್, ಮನುಷ್ಯರೇ. ಅವ್ರ ಕಣ್ಣಿಗೆ ನಾವು ಹೆಂಗ್ ಕಾಣ್ತೇವೆ ಸರ್. ದುಡ್ಡು ಚೆನ್ನಾಗಿ ನಾವು ಬೇಕು ಸರ್, ಒಂದು ನೋಡಂಗಿಲ್ಲ ಸರ್. ಸರ್, ನನ್ನ ಕ್ವಶನ್ ಏನಂದರೆ, ನೀವು ಇವಾಗ ಹೇಳಿದ್ರೆ ಎಜುಕೇಟೆಡ್ ಆಗಿದ್ರೆ ಮಾತ್ರ ನಾವು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕಂತ. ಸರ್, ನೀವು ಹೇಳಿದ್ರೆ ಸರ್, ಇವಾಗ ನಿಮ್ಮ ಪ್ರಕಾರ ದೇವಸ್ಥಾನಕ್ಕೆ ಒಳಗಡೆ ಬಿಡಲಿಲ್ಲ ಅಂದರೆ, ಆಮೇಲೆ ನಾವು ಹೋಗಿ ಧೈರ್ಯವಾಗಿ ನೀರು ಕುಡಿಲಿಲ್ಲ ಅಂದರೆ ಇದು ಒಂದೇ ಅಸ್ಪೃಶ್ಯತೆನಾ? ಅಥವಾ ಇವಾಗ ಜಾಬ್ ಅಪ್ಲಿಕೇಶನ್ ಬಿಡ್ತಾರೆ ಸರ್, ಇವಾಗ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಎಸ್ಟಿಗೆ ಒಂದು ಅಮೌಂಟ್ ಇರುತ್ತೆ, ಎಸ್ಸಿಗೆ ಒಂದು ಅಮೌಂಟ್ ಇರುತ್ತೆ, OBCಗೆ ಒಂದು ಅಮೌಂಟ್ ಇರುತ್ತೆ. ಇದು ಗೌರ್ಮೆಂಟ್ ತಾನೇ ಸರ್ ಬಿಡೋದು. ಸೊ ಎಜುಕೇಟೆಡ್ ಗೌರ್ಮೆಂಟ್ ಇದ್ರೂ ಅದು ಯಾಕೆ ಸರ್ ಆ ಥರ ಮಾಡ್ತಾರೆ? ಇವಾಗ ಕಾನ್ಸ್ಟಿಟ್ಯೂಷನ್ನೇ ಹೇಳ್ತಿದೆ, ಅಂದರೆ ಆರ್ಟಿಕಲ್ 17 ಹೇಳುತ್ತೆ ಅಸ್ಪೃಶ್ಯತೆನೇ. ಸೊ ಅಂಬೇಡ್ಕರ್ ಅವರು ಹೇಳಿದ್ರು 10 years ಆದಮೇಲೆ ಏನು SC ST ಕ್ಯಾಸ್ಟ್ನವರು ಹಿಂದ್ಗಡೆ ಎಲ್ಲ ಅವರು ಕಷ್ಟ ಅನುಭವಿಸಿದಾರಲ್ವಾ, 10 years ಆದಮೇಲೆ ಅದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ಎಲ್ಲರೂ ಈಕ್ವಲ್ ಆಗಿ ಸಮಾಜದಲ್ಲಿ ಇರಬೇಕಂತ. ಸೊ ಗೌರ್ಮೆಂಟ್ ಆದ್ರೂ ಸರ್ ಈ ಥರ ಅಪ್ಲಿಕೇಶನ್ ನಾವು ಹಾಕ್ಬೇಕಾದ್ರೆ ನಾವು ಇಷ್ಟು ಸ್ಟಡಿ ಮಾಡಿದ್ರು ವೇಸ್ಟ್ ಅಲ್ಲ ಸರ್. ಮತ್ತು ನಾವು ಅವ್ರಿಗೆ ಕ್ವಶನ್ ಮಾಡಿದರೆ ಅವ್ರು ನಮ್ಗೆ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ಮತ್ತು ಅದೇ ಸರ್ ಅಸ್ಪೃಶ್ಯತೆ ನಿರ್ಮೂಲನೆ. ಒಂದು ನೀವು ತಿಳ್ಕೋಬೇಕಾಗಿರೋದು, 10 years ಮೀಸಲಾತಿನ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಾಗ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ಗೆ ಹೇಳಿಲ್ಲ. ಅವರು ಹೇಳಿರೋದು ಪೊಲಿಟಿಕಲ್ ರಿಸರ್ವೇಷನ್ ಈಸ್ ಫಾರ್ 10 years ಶೆಡ್ಯೂಲ್ಡ್ ಕಾಸ್ಟ್ಗೆ. ಶೆಡ್ಯೂಲ್ಡ್ ಟ್ರೈಬ್ಗೆ ಇನ್ನು ಎಷ್ಟುವರೆಗೆ ಅವ್ರಿಗೆ ಪ್ರತಿನಿಧಿತ್ವ ಸಿಕ್ಕಲಿಲ್ವೋ ಅಲ್ಲಿವರೆಗೆ ಕೊಡಬೇಕಂತ ಹೇಳಿದರು. ಹಾಗಾಗಿ ವಿಡಿಯೋಗಳಲ್ಲಿ 10 years ಹೇಳಿ ಒಂದು ತಪ್ಪು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಎಜುಕೇಷನ್ನಲ್ಲಿ ಮತ್ತು ಎಂಪ್ಲಾಯ್ಮೆಂಟ್ ಮೀಸಲಾತಿಗೆ 10 years ಇಲ್ಲ. ಉದಾಹರಣೆಗೆ 1915 ತಾನೇ ಕಾನ್ಸ್ಟಿಟ್ಯೂಷನ್ ಬಂದಿತ್ತು. ಮೀಸಲಾತಿನ ಹಕ್ಕು ಅವಾಗ ತಾನೇ ಕೊಟ್ಟಿರೋದು. ಒಂದು ಮಗು ಅಂದರೆ ಡಿಗ್ರಿ ಮುಗಿಸ್ಬೇಕಂದ್ರೆ ಎಷ್ಟು ವರ್ಷ ಬೇಕು? 15 ವರ್ಷ ಬೇಕು. ಆಯಿತಾ? ಆ ಸಮಯಕ್ಕೆ ಹುಟ್ಟಿದ ಮಗು 20 ವಯಸ್ಸು ಮುಗಿಸುವಾಗ ಅದು ಡಿಗ್ರಿ ಮುಗಿಸುತ್ತದೆ. ಈ 20 ವರ್ಷವರೆಗೆ ಆ ಮೀಸಲು ಯಾರು ಕೊಡಬೇಕು? ಎಜುಕೇಟೆಡ್ ಯಾರಿದ್ದಾರೆ? ಗ್ರ್ಯಾಜುಯೇಟ್ ಯಾರಿದ್ದಾರೆ? ಆಯ್ತಾ? ನೀವು ತಿಳ್ಕೊಂಡಿದ್ದು 10 ವರ್ಷ ನೀವು ಒಂದು ಮಗು ಹುಟ್ಟಿದ ಮೇಲೆ 5ನೇ ಕ್ಲಾಸ್ ಓದ್ತಾ ಇರ್ತದೆ ಅದು. ನೀವು 10 ವರ್ಷನ ನೀವು ಒಂದು ಸ್ಟೇಜನ್ನು ಇಟ್ಕೊಂಡ್ರೆ 5ನೇ ಕ್ಲಾಸ್ ಓದ್ತಾ ಇರ್ತದೆ. ಹಂಗಾಗಿ ಇದು ತಪ್ಪು ಕಲ್ಪನೆ. ಒಂದು ಸೋಷಿಯಲ್ ಇನ್ಇಕ್ವಾಲಿಟಿ, ಎಕನಾಮಿಕ್ ಇನ್ಇಕ್ವಾಲಿಟಿ ಇದು ಬೇರೆ ಬೇರೆ. ಈ ಆರ್ಥಿಕದಲ್ಲಿ ನೀವು ಎಷ್ಟೇ ಬಡವರಿರ್ರಿ, ನೀವು ಜಾತಿಯಲ್ಲಿ ಮೇಲಿದ್ರೆ ನೀವು ದೇವಸ್ಥಾನ ಒಳಗೆ ಬರಬೇಡ ಅಂತ ಹೇಳಂಗಿಲ್ಲ, ನೀರಿನ ಕುಡಿಬೇಡ ಅಂತ ಹೇಳಂಗಿಲ್ಲ. ಎಷ್ಟೇ ಬಡವರಿದ್ರು, ಎಷ್ಟೇ ಶ್ರೀಮಂತರಿದ್ರು ಅಸ್ಪೃಶ್ಯತನ ಒಳಗೆ ಬಿಡಂಗಿಲ್ಲ. ಇದು ಅಸ್ಪೃಶ್ಯತೆಗೆ ಸಂಬಂಧಪಟ್ಟದ್ದು. ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಂತರ ಮನುಷ್ಯನ ಬದುಕಿನಲ್ಲಿ ಜಾಬ್ ಒಂದೇ ಬದುಕಲ್ಲ. ಅವನು ಹುಟ್ಟಿದಿಂದ ಸಾಯುವವರೆಗೆ ಅವನಿಗೆ ಗೌರವ ಬೇಕು, ಅವನಿಗೆ ಸ್ವಾಭಿಮಾನ ಬೇಕು. ಕೆಲಸ ಮುಗಿದಾದವರು ಜಾಬ್ ಹೋದ ತಕ್ಷಣ ಅವರಿಗೆ ಸ್ವಾಭಿಮಾನ ಸಿಕ್ಬಿಡ್ತದೆ, ಡಿಗ್ನಿಟಿ ಸಿಕ್ಬಿಡ್ತದೆ ಅಂತ ಅರ್ಥ ಅಲ್ಲ. ಜಾಬಿಂದ ಹೊರಗೆ ಬಂದ ಮೇಲೆ ಅವರು ಅದೇ ಕಾಸ್ಟ್ನಲ್ಲಿ ಆ ಕಾಸ್ಟಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತನ ಅನುಭವಿಸ್ಬೇಕು. ಅದಿನ್ನೂ ಹೋಗಿಲ್ಲ. ಹಂಗಾಗಿ ಶೆಡ್ಯೂಲ್ ಕಾಸ್ಟ್ನವರಿಗೆ ಫೀಸ್ ಇಲ್ಲ,
OBC ಸ್ವಲ್ಪ ಫೀಸ್ ಇದೆ, ಜನರಲ್ ಮೆರಿಟ್ನವ್ರಿಗೆ ಸ್ವಲ್ಪ ಫೀಸ್ ಹೆಚ್ಚಿದೆ ಅನ್ನೋದು ಇಕನಾಮಿಕ್ ಇನ್ಇಕ್ವಾಲಿಟಿ. ಅದು ಹಣದಿಂದ ಅಸ್ಪೃಶ್ಯತೆ ಹೋಗಲ್ಲ, ಅರ್ಥ ಆಗ್ತದ? ಹಂಗಾಗಿ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ನಿಮ್ಮ ಮನೋಭಾವದಲ್ಲಿ ನೀವು ಗ್ರಾಜ್ಯುಯೇಟ್ ಆಗಿದ ಮೇಲೆ ಜಾತಿ ಇಲ್ಲ ಅನ್ನುವ ಒಂದು ಪರಿವರ್ತನೆ ಆಗಬೇಕು ನಿಮ್ಮ ಮನಸ್ಸಿನಲ್ಲಿ. ಅವಾಗ ಅಸ್ಪೃಶ್ಯತೆ ಹೋಗ್ತದೆ. ನೀವು ಕೇಳ್ತಾ ಇರೋದು, ನಾನು ಜನರಲ್ ಮೆರಿಟ್ ಇದ್ದೀನಿ, ನನಗೆ ಫೀಸ್ ಇದೆ, SC ಅವರಿಗೆ ಫೀಸ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಈಕ್ವಾಲಿಟಿ ಅಂತ ಹೇಳ್ತದೆ. ಈಕ್ವಾಲಿಟಿ ಅನ್ನೋದನ್ನ ನೀವು ಯೂನಿವರ್ಸಲ್ ಮೀನಿಂಗ್ ಆಗಿ ತಗೊಳ್ಳೋದು ಬರೋದಿಲ್ಲ. ಈಕ್ವಾಲಿಟಿ ಅನ್ನೋದನ್ನ ನೀವು ಕಾಂಟೆಸ್ಟ್ ಮೀನಿಂಗ್ ಅಲ್ಲಿ ತಗೋಬೇಕು. ಅಂಬೇಡ್ಕರ್ ಉತ್ತರ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಏನಂತ ಉತ್ತರ ಕೊಟ್ಟಿದ್ದಾರೆ? ಏನಂತ ಕೊಟ್ಟಿದ್ದಾರೆ? ಈಗ ನಿಮಗೆ ಜನರಲ್ ಮೆರಿಟ್ನವರಿಗೆ ಹೊಳ ಇರುತ್ತದೆ, ಬೇರೆ ಬೇರೆ ಆಸ್ತಿ ಪಾಸ್ತಿ ಇರುತ್ತದೆ. ಆದ್ರಿಂದ ನಿಮಗೊಂದು ಫೀಸ್ ಒಂದು 10% ಹೆಚ್ಚು ತುಂಬುವ ತಾಕತ್ತು ನಿಮಗೆ ಇರ್ತದೆ. ಆನಂತರ ಈಗ ಗವರ್ಮೆಂಟ್ OBCಗೂ ಮೀಸಲಾತಿ ಕೊಟ್ಟಿದೆ ಅನ್ನೋದನ್ನ ಮರಿಬೇಡಿ. 27% OBCಗೂ ಮೀಸಲಾತಿ ಇದೆ, SCಗೆ 15%, STಗೆ 3%, ಈಗ 2% ಹೆಚ್ಚಾಗಿದೆ. 27% ನಿಮಗೆ ಮೀಸಲಾತಿ ಇದೆ OBCನವರಿಗೆ. ಜನರಲ್ ಮೆರಿಟ್ನವರಿಗೆ ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ EWS ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕಳೆದ ಒಂದು 5 ವರ್ಷದಲ್ಲಿ 10% ಇದೆ. ಅವ್ರ ಜನಸಂಖ್ಯೆ ಇರುವುದು ಎಷ್ಟು? EWS ಜನಸಂಖ್ಯೆ ಇರುವುದು 5%, ಅವ್ರಿಗೆ ಮೀಸಲಾತಿ ಇರುವುದು 10%. ಶೆಡ್ಯೂಲ್ ಕಾಸ್ಟ್ ಇವತ್ತು ಜನಸಂಖ್ಯೆ ಹೆಚ್ಚಾಗಿದೆ, 20% ಇರಬೇಕು, ಅದರ ಇರುವುದು 15%. ಆದ್ದರಿಂದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಬೇರೆ, ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ಬೇರೆ. ಅದರ ಎರಡೂ ಒಂದಾಗಿ ನೋಡಕ್ಕೆ ಬರಲ್ಲ. ಬಡತನ ಬೇರೆ, ಬಡತನ ಎಲ್ಲಾ ಸಮೂಹದವ್ರಿಗಿದೆ. ಬಡತನದಲ್ಲಿ ಇರುವುದರಿಂದ ಮೇಲ್ಜಾತಿಯವರು ಕೀಳ್ಜಾತಿ ಆಗಲ್ಲ, ಶ್ರೀಮಂತಿಗೆ ಇರುವುದರಿಂದ ಕೀಳ್ಜಾತಿಯವರು ಮೇಲ್ಜಾತಿ ಆಗಲ್ಲ. ಅದು ಆಗ್ಬೇಕಾದ್ರೆ ಹೇಗಾಗಬೇಕು? ನಮ್ಮ ಮೈಂಡ್ ಅಲ್ಲಿ ಪರಿವರ್ತನೆ ಆಗಬೇಕು. ನಾವೆಲ್ಲರೂ ಒಂದನ್ನು ಭಾವನೆ ಬರಬೇಕು. ಅರ್ಥ ಆಗ್ತದಲ್ಲ? ಇಲ್ಲಿಯವರೆಗೂ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ವಿಶೇಷ ಅಧಿಕಾರಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮನ ಇಲ್ಲಿಯವರೆಗೂ ಕುರಿತು ಅರ್ಥಗರ್ಭಿತವಾಗಿ ಅರ್ಥವನ್ನು ಮಾಡಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.